ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ನನಗೆ ನಗಬೇಕು, ಶಾಕ್ ಆಗಬೇಕು, ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಡಬ್ಲ್ಯೂ ಹಿಸ್ಟ್ರಿಯ ಬಿಗ್ಗೆಸ್ಟ್ ಹೀಲ್ ಟರ್ನ್ ನಮಗೆ ಇವತ್ತು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ ಸೀನಾ ಅವರು ಹೀಲ್ ಟರ್ನ್ ಆಗಿದ್ದಾರೆ. ನಿಜವಾಗ್ಲೂ ಗೈಸ್ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಅಫ್ಕೋರ್ಸ್ ಸ್ವಲ್ಪ ಸ್ಟೋರಿ ಬಂದಿತ್ತು ಜಾನ್ ಸೀನಾ ಅವರು ಕೂಡ ಹೀಲ್ ಆಗ್ಬೋದು ಅಂತ, ಬಟ್ ಇಷ್ಟು ವರ್ಷದಿಂದ ನಾವು ಹೀಲ್ ಟರ್ನ್ ಜಾನ್ ಸೀನಾನ ನೋಡೇ ಇರಲಿಲ್ಲ. ಅಂಡ್ ಅದಕ್ಕೋಸ್ಕರ ಅನ್ಕೊಂಡಿದ್ವಿ ಬುಡುಗರು ಈ ಎಂಡಿಂಗ್ ಮೂಮೆಂಟ್ ಅಲ್ಲಿ ಬಂದು ಅವ್ರು ಹೆಂಗೆ ಹೀಲ್ ಆಗ್ತಾರೆ ಅಂತ. ಬಟ್ ಇವತ್ತು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸೀನಾ ಅವರು ಹೀಲ್ ಟರ್ನ್ ಆಗಿದ್ದಾರೆ. ಅಂಡ್ ಜಾನ್ ಸೀನಾ ಅವರು ರಾಕ್ ಅವರಿಗೆ ತನ್ನ ಆತ್ಮನ ಮಾರಾಟ ಮಾಡಿದ್ದಾರೆ. ಲಿಟ್ರಲಿ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ರಸಲ್ ಮೇನಿಯಾದಲ್ಲಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ವಿನ್ಸ್ ಮಿಕ್ಮೆನ್ ಅವರ ಜೊತೆ ಸೇರ್ಕೊಂಡಾಗ ಯಾವ ರೀತಿ ಮೂಮೆಂಟ್ ಆಗಿತ್ತೋ ಅದೇ ರೀತಿ ಇವತ್ತು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸೀನಾ ಅವರು ರಾಕ್ ಅವರ ಜೊತೆ ಸೇರ್ಕೊಂಡಾಗ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮೆನ್ಸ್ ಮ್ಯಾಚ್ ನ ನಮ್ಮ ಜಾನ್ ಸೀನಾ ಅವರು ವಿನ್ ಆಗ್ತಾರೆ. ನಮ್ಮ ಜಾನ್ ಸೀನಾ ಅವರು ವಿನ್ ಆಗಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ. ಜಾನ್ ಸೀನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ರೆಸ್ಪೆಕ್ಟ್ ಆಗಿ ಒಂದು ಅದ್ಭುತವಾದ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಡನ್ ಆಗಿ ನಮಗೆ ರಾಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸೈಕ್ ಆಗೋದೆ. ಓಕೆ ಗುರು, ಈ ಮೂಮೆಂಟ್ ಗೆ ಅಲ್ವಾ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವು ಅಂತ. ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಮೊದಲು ಬರ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ರಾಕ್ ಅವರು ಕೂಡ ಬರ್ತಾರೆ. ಟ್ರಾವಿಸ್ ಸ್ಕಾಟ್ ಹಾಗೆ ರಾಕ್ ಅವರು ಇಬ್ರು ಕೂಡ ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ನಮ್ಮ ರಾಕ್ ಅವರ ವಾಕ್ ನೋಡೋದೆ ಒಂದ್ ರೀತಿ ಮಜಾ ಅಂತಾನೆ ಹೇಳ್ಬಹುದು. ಇಬ್ರು ಕೂಡ ರಿಂಗ್ ಗೆ ಬರ್ತಾರೆ. ಸೀನಾ ಹಾಗೆ ಕೋಡಿ ಇಬ್ರು ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾರೆ ರಾಕ್ ಅವ್ರನ್ನ. ಎಲ್ಲರೂ ಕೂಡ ಒಂದು ರೌಂಡ್ ರಿಂಗ್ ನ ಸುತ್ತಾಕ್ಬಿಟ್ಟು ರಾಕ್ ಅವರು ಮೈಕ್ ನ ತಗೊಂಡು, ಸೊ ಕೋಡಿ ಈಗ ಟೈಮು ಬಂದಾಗಿದೆ, ಈಗ ನಿನ್ನ ಡಿಸಿಷನ್ ನ ನೀನು ಹೇಳಬೇಕು. ಒಂದು, ನೀನೇನಾದ್ರೂ ನನ್ನ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿನ್ನ ಡ್ರೀಮು ಎಲ್ಲದೂ ಕೂಡ ಫುಲ್ಫಿಲ್ ಆಗುತ್ತೆ. ಅಕಸ್ಮಾತ್ ನೀನೇನಾದ್ರೂ ನನ್ನ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೋಡಿ ರೋಡ್ಸ್ ನ ಡ್ರೀಮು ಇವತ್ತೇ ಇಲ್ಲೇ ಮುಗ್ದೋಗುತ್ತೆ ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅಲ್ಲಿ ನಮ್ಮ ಜಾನ್ ಸೀನಾ ಅವರು ಕೂಡ ನಿಂತ್ಕೊಂಡು ಮೂಲೆಯಲ್ಲಿ ಇವರಿಬ್ರು ಕೂಡ ನೋಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೋತಾರೆ. ಸ್ವಲ್ಪ ಜನ ಕ್ರೌಡ್ ಎಸ್ 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 ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಇನ್ ಸ್ವಲ್ಪ ಜನ ನೋ 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 ಅಂತ ಚಾಂಟ್ ನ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ರಾಕ್ ನಾನು ನಾನಾಗಿಲ್ಲ ಅಂಡ್ ನನ್ನ ಆತ್ಮ ನನ್ನ ಕೈಯಲ್ಲಿ ಇಲ್ಲ. ಯಾಕಂದ್ರೆ ನಾನು ನನ್ನ ಆತ್ಮನ ಈ ಒಂದು ರಿಂಗಿಗೆ, ಈ ಒಂದು ಚಾಂಪಿಯನ್ಶಿಪ್ಪಿಗೆ ಹಾಗೆ ಈ ಜನಗಳಿಗೆ ಈಗಾಗಲೇ ನಾನು ಕೊಟ್ಟಿದ್ದೀನಿ. ಸೊ ರಾಕ್, ಗೋ ಫಕ್ ಯುವರ್ ಸೆಲ್ಫ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ಬಿಡ್ತಾರೆ. ನಮ್ಮ ಜಾನ್ ಸೀನಾ ಅವರಂತೂ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಆ ರೀತಿ ರಾಕ್ ಅವ್ರಿಗೆ ಹೇಳಿದಾಗ. ಅಂಡ್ ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ಏನ್ ಗುರು, ಕೋಡಿ ರೋಡ್ಸ್ ಅವರು ರಾಕ್ ಅವ್ರಿಗೇನೆ ಹಿಂಗ್ ಹೇಳಿದ್ರಲ್ಲ ಅಂತ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಕ್ರೌಡ್ ರಿಯಾಕ್ಷನ್ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮ್ಮ ಜಾನ್ ಸೀನಾ ಅವರು ಖುಷಿಯಿಂದ ಬಂದು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಒಂದು ಮೆಗಾ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸೀನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೊಂಡಿದ್ದಾಗ ನಮ್ಮ ರಾಕ್ ಅವರು ಜಾನ್ ಸೀನಾ ಅವರಿಗೆ ಒಂದು ಸಿಗ್ನಲ್ ನ ಕೊಡ್ತಾರೆ, ಕೋಡಿನ ಫಿನಿಶ್ ಮಾಡು ಅಂತ. ಅಂಡ್ ಆಗ ನಮ್ಮ ಜಾನ್ ಸೀನಾ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗುತ್ತೆ. ಅಂಡ್ ಇಲ್ಲಿ ಒಂದು ಬಿಗ್ಗೆಸ್ಟ್ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಜಾನ್ ಸೀನಾ ಅವರು ಸಡನ್ ಆಗಿ ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಲಿಟ್ರಲಿ ಗೈಸ್, ನಮ್ಮ ಜಾನ್ ಸೀನಾ ಅವರು ಅಟ್ಯಾಕ್ ಮಾಡ್ತಾ ಇದ್ರೆ ನನಗೆ ನಂಬೋದಕ್ಕೇನೆ ಆಗ್ತಾ ಇಲ್ಲ. ಅಂದ್ರೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬಟ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಜ ಇವರು ಹೀಲ್ ಟರ್ನ್ ಮಾಡಿದಾರ ಅಂತ ಅನಿಸ್ತಾ ಇತ್ತು. ಅಂದ್ರೆ ನಾವು ಗೇಮ್ ಆಡ್ಬೇಕಾದ್ರೆ ಯಾವ್ದಾದ್ರು ಒಂದು ನಮ್ಮ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡ್ಕೊಂಡು ಅವನ ಫೇಸ್ ಅಲ್ಲಿ ನಾವು ಬೇಕು ಬೇಕು ಅಂತ ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಹೀಲ್ ಟರ್ನ್ ಎಕ್ಸ್ಪ್ರೆಷನ್ ನ ಕೊಡಿಸ್ತೀವಲ್ಲ, ಆ ರೀತಿ ನಮ್ಮ ಜಾನ್ ಸೀನಾ ಅವರ ಎಕ್ಸ್ಪ್ರೆಷನ್ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಪ್ಯೂರ್ ಆಗಿ ಅವರು ಹೀಲ್ ಆಗಿ ಎಕ್ಸ್ಪ್ರೆಷನ್ ನ ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ನನಗೆ ಯಾಕೋ ಆ ರೀತಿ ಫೀಲ್ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಜಾನ್ ಸೀನಾ ಅವರು ಬೇಕು ಬೇಕು ಅಂತ ನಾನು ಹೀಲ್ ಆಗಿ ಕಾಣಬೇಕು ಅಂತ ಆ ರೀತಿ ಸ್ಪೆಷಲ್ ಎಕ್ಸ್ಪ್ರೆಷನ್ ನ ಕೊಡ್ತಾ ಇದ್ರು. ಅದನ್ನ ನಾವು ಸೈಡಿಗೆ ಇಟ್ರೆ ಜಾನ್ ಸೀನಾ ಅವರ ಬಿಗ್ಗೆಸ್ಟ್ ಹೀಲ್ ಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಎಷ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತೀರಾ ಅಂದ್ರೆ ರೋಲೆಕ್ಸ್ ವಾಚ್ ನ ತಗೊಂಡು ಕೋಡಿ ರೋಡ್ಸ್ ಅವರಿಗೆ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಕೋಡಿ ರೋಡ್ಸ್ ಅವ್ರಿಗೂ ಬಸ್ಟೆಡ್ ಓಪನ್ ಕೂಡ ಆಗ್ತಾರೆ. ಚಾಂಪಿಯನ್ಶಿಪ್ ಬೆಲ್ಟ್ ನ ಇಟ್ಕೊಂಡು ನಮ್ಮ ಜಾನ್ ಸೀನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ಆ ಒಂದು ಚಾಂಪಿಯನ್ಶಿಪ್ ನ ಹಿಡ್ಕೊಂಡು ಪೋಸ್ ನ ಕೊಡ್ತಾರೆ. ಮತ್ತೊಮ್ಮೆ ಅಟ್ಯಾಕ್ ಮಾಡಿ ಕೋಡಿ ರೋಡ್ಸ್ ಅವರ ತಲೆ ಮೇಲೆ ಕಾಲಿಟ್ಟು ನಮ್ಮ ಜಾನ್ ಸೀನಾ ಅವರು ಪೋಸ್ ನ ಕೊಡ್ತಾರೆ. ಇದಾದ್ಮೇಲೆ ನಮ್ಮ ರಾಕ್ ಅವರು ಕೂಡ ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ.
ಕೋಡಿ ಸೋಲ್ ಅನ್ನೋ ಒಂದು ಬೆಲ್ಟ್ ಇರುತ್ತಲ್ಲ, ಆ ಒಂದು ಬೆಲ್ಟ್ ಅಲ್ಲಿ ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡ್ತಾರೆ ನಮ್ಮ ಜಾನ್ ಸಿನಾ ಅವರು. ಕೋಡಿ ರೋಡ್ಸ್ ಅವರ ಶರ್ಟ್ ನೆಲ್ಲದನ್ನು ಕೂಡ ಅರ್ಧ ಹಾಕ್ತಾರೆ, ಅವರ ಟೈನ ಕುತ್ತಿಗೆಗೆ ಸುತ್ತಿ ಹಂಗೆ ಎಳಿತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗಾಯ್ಸ್, ಇಷ್ಟು ದೊಡ್ಡ ಹೀಲ್ ಟರ್ನ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ಕೂಡ ನನಗೆ ಶಾಕ್ ಆಗ್ತಾ ಇದೆ, ಅದನ್ನ ನಾನು ವಿಟ್ನೆಸ್ ಮಾಡೋದ್ನ. ಜಾನ್ ಸಿನಾ ಅವರು ಹೀಲ್ ಟರ್ನ್ ನಿಜವಾಗ್ಲೂ ಆದ್ರ ಅಂತ ನನಗೆ ಇನ್ನೂ ಕೂಡ ಶಾಕ್ ಆಗ್ತಾ ಇದೆ. ಸೊ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ಬಿಟ್ಟು ನಮ್ಮ ಜಾನ್ ಸಿನಾ, ಟ್ರಾವಿಸ್ ಸ್ಕಾಟ್ ಹಾಗೆ ರಾಕ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಮಧ್ಯದಲ್ಲಿ ಬ್ಲಡ್ ಇಂದ ತುಂಬೋಗಿರ್ತಾರೆ. ಅಂಡ್ ಜಾನ್ ಸಿನಾ, ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ರಿಂಗ್ ನ ಲೀವ್ ಮಾಡ್ತಾ ಒಂದು ಪೋಸ್ ನ ಕೊಡ್ತಾರೆ. ಓವರ್ ಆಲ್ ಗಾಯ್ಸ್, ಬಿಗ್ಗೆಸ್ಟ್ ಎಲಿಮಿನೇಷನ್ ಚೇಂಬರ್ ಆಗೋಯ್ತು. ಎಂಡಿಂಗ್ ಮಾತ್ರ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆ ರೀತಿ ಎಂಡಿಂಗ್ ಬಂದಿದೆ. ಸೊ ಈ ರೀತಿ ಒಂದು ಚಾನ್ಸ್ ಇತ್ತು ಅಂತ ಗೊತ್ತಿತ್ತು, ಬಟ್ ಡಬ್ಲ್ಯೂ ಅವರು ಇದನ್ನ ಪುಲ್ ಮಾಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ ಗಾಯ್ಸ್. ಲಿಟ್ರಲಿ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಬಟ್ ಆ ಒಂದು ವಿಚಾರ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೋಡೋಣ ಗಾಯ್ಸ್ ಮುಂದೆ ಏನಾಗುತ್ತೆ ಅಂತ. ಸದ್ಯಕ್ಕೆ ರೋಡ್ ಟು ರಸಲ್ ಮೇನಿಯಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅಂಡ್ ಹೀಲ್ ಜಾನ್ ಸಿನಾ ವರ್ಸಸ್ ಫೇಸ್ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ನಮಗೆ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದೊಂದು ವಿಡಿಯೋ ಆದ್ಮೇಲೆ ಸಂಪೂರ್ಣ ಎಲಿಮಿನೇಷನ್ ಚೇಂಬರ್ ರಿವ್ಯೂನ ತಗೊಂಡ್ ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.